ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನನ್ನ ಇವತ್ತಿನ ವಿಡಿಯೋದಲ್ಲಿ ಮಲ್ಲಿಗೆ ಗಿಡಗಳು ಹೇಗೆ ಜಾಸ್ತಿ ಹೂ ಬರಬೇಕು, ಹೇಗೆ ಹೊಸ ಚಿಗುರು ಬರಬೇಕು ಅಂತ ನಾನು ನಿಮಗೆ ಹೇಳ್ತಿದ್ದೇನೆ. ನಾನು ಮಾಡಿರೋ ಟಿಪ್ಸನ್ನೇ ನಿಮಗೆ ಹೇಳ್ತೇನೆ, ಬೇರೆ ಯಾವುದನ್ನು ನಾನು ಹೇಳೋದಿಲ್ಲ. ಹಾಗಾಗಿ ನನ್ನ ಪಾಟಲ್ಲಿರೋ ಮಲ್ಲಿಗೆ ಗಿಡನೆಲ್ಲ ನೀವು ನೋಡ್ತಾ ಇದ್ದೀರಾ ಹೇಗಿದೆ ಅಂಥೇಳಿ. ನನ್ನ ಪಾಟಿಗೆ ಮಾತ್ರ ಅಲ್ಲ, ನೆಲದಲ್ಲಿರೋ ಗಿಡದಲ್ಲಿ ಸಹ ಸೇಮ್ ಇದೆ ನನ್ನ ಮಲ್ಲಿಗೆ ಗಿಡ. ಎಲ್ಲ ಗಿಡಗಳನ್ನು ನಾನು ನಿಮಗೆ ತೋರಿಸ್ತೇನೆ. ಸ್ವಲ್ಪ ಲಾಂಗ್ ಇದೆ ಅಷ್ಟೇ, ಜಾಸ್ತಿ ಇಲ್ಲ, ಸ್ವಲ್ಪ ಲಾಂಗ್ ಇದೆ. ಯಾವುದೇ ಕಾರಣಕ್ಕೂ ನೀವು ಸ್ಕಿಪ್ ಮಾಡಬೇಡಿ. ಯಾಕಂತ ಹೇಳಿದರೆ ನಾನು ಸ್ಪ್ರೇ ಮಾಡುವ ವಿಡಿಯೋ ನಿಮಗೆ ಸಿಗೋದಿಲ್ಲ. ಯಾಕಂತ ಹೇಳಿದರೆ ಆಲ್ರೆಡಿ ನನ್ನ ಗಿಡ ಚಿಗುರು ಬಂದಿದೆ. ಹಾಗಾಗಿ ನೋಡಿ ಎಷ್ಟು ಚಂದ ಹೊಸ ಚಿಗುರು ಬಂದಿದೆ. ಕೇರೆ ಬಳ್ಳಿಯನ್ನು ಕಟ್ ಮಾಡಿರೋದಿದು. ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಸ್ಪ್ರೇ ಮಾಡಲಿಕ್ಕೆ ಆಗೋದಿಲ್ಲ. ಚಿಗುರು ಬಂದ ಮೇಲೆ ಸ್ಪ್ರೇ ಮಾಡಿದರೆ ಮೊಗ್ಗೆಗಳು ಹಾಳಾಗ್ತದೆ. ಹಾಗಾಗಿ ನಾವು ಸ್ಪ್ರೇ ಮಾಡಿರೋ ಮದ್ದಲ್ಲಿ ಸಿಹಿ ಇರ್ತದೆ. ಹಾಗಲ್ಲಿ ಮದ್ದಲ್ಲ, ಅದೊಂದು ಫರ್ಟಿಲೈಸರ್ ಹೂ ಬರಲಿಕ್ಕೆ. ಅದನ್ನು ಸ್ಪ್ರೇ ಮಾಡಿದರೆ ಅದು ಸಿಹಿ ಇರ್ತದೆ, ಹುಳಗಳು ಬೇಗ ಬಂದು ಕೂತ್ಕೊಳ್ತದೆ. ಹಾಗಾಗಿ ಇದು ನೋಡಿ ಎಷ್ಟು ಚಂದ ಚಿಗುರು ಬಂದಿದೆ. ಹಳೆಯ ಗೆಲ್ಲುಗಳನ್ನು ಕಟ್ ಮಾಡಬೇಕು ಹೇಳಿದೆ, ಕಟ್ ಮಾಡಿದ ನಂತರ ಚಿಗುರು ಹೇಗೆ ಬಂದಿದೆ ನೋಡಿ. ಎಷ್ಟು ಚಂದ ಚಿಗುರು ಬಂದಿದೆ ಅಲ್ಲ. ನನ್ನ ಯಾವುದೇ ಗಿಡದಲ್ಲಿ ಖಾಲಿ ಇಲ್ಲ, ಎಲ್ಲ ಗಿಡಗಳು ಚಿಗುರು ಬಂದಿದೆ. ಹಾಗಾಗಿ ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಸ್ಪ್ರೇ ಮಾಡಲಿಕ್ಕೆ. ನೋಡಿ ಇನ್ನೊಂದು ಎಂತ ಹೇಳಿದರೆ, ನಮ್ಮ ಮಲ್ಲಿಗೆ ಗಿಡದಲ್ಲಿ ನಾವು ಏನೋ ಎಕ್ಸ್ಟ್ರಾ ಗಿಡ ನೆಟ್ಟಾಗ ನಮ್ಮ ಮಲ್ಲಿಗೆ ಗಿಡದಲ್ಲಿ ಹಾಕಿರೋ ಗೊಬ್ಬರನೆಲ್ಲ ಬೇರೆ ಗಿಡ ತಿಂತದೆ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಬೇರೆ ಮಲ್ಲಿಗೆ ಗಿಡದಲ್ಲಿ ಬೇರೆ ಯಾವುದೇ ಗಿಡವನ್ನು ಹಾಕಬಾರದು. ಆದರೆ ನನ್ನ ಗಿಡದಲ್ಲಿ ಸ್ವಲ್ಪ ಇದೆ, ಈರುಳ್ಳಿ ಇದೆ, ಮತ್ತು ಇದಿದೆ, ಹರಿವೆ ಗಿಡ ಇದೆ. ಹರಿವೆ ಗಿಡನೆಲ್ಲ ಕೀಳ್ತಾ ಇದ್ದೇನೆ. ನಾನು ಫಸ್ಟಿಗೆ ನಾನು ತಿನ್ನಲಿಕ್ಕೆ ಆಗ್ತದೆ ಅಂತ ಹಾಕಿದೆ, ಬಟ್ ನನಗೆ ಅದು ತೆಗಿಲಿಕ್ಕೆ ಆಗಲಿಲ್ಲ. ಹಾಗಾಗಿ ನೋಡಿ ನನ್ನ ಮಲ್ಲಿಗೆ ಗಿಡದಲ್ಲಿ ಇವತ್ತು ಹೂ ತೆಗೆದಿದ್ದೇನೆ. ಅದಕ್ಕಿಂತ ಮೊದಲೇ ಚಿಗುರು ಬಂದಿದೆ. ಹೀಗಿರುವಾಗ ನಾನು ಸ್ಪ್ರೇ ಮಾಡಿದರೆ ನನ್ನ ಮಲ್ಲಿಗೆ ಗಿಡ ಹಾಳಾಗ್ತದೆ. ಹಾಗಾಗಿ ನಾನು ಸ್ಪ್ರೇ ಮಾಡೋದನ್ನು ನಾನು ನಿಮಗೆ ವಿಡಿಯೋ ಮಾಡಿ ಹಾಕುವುದಿಲ್ಲ. ನಾನು ನಿಮಗೆ ಹೇಳ್ತೇನೆ, ನೀವು ಒಂದು ಗಿಡಕ್ಕೆ ಸ್ಪ್ರೇ ಮಾಡಿ, ಆವಾಗ ನಿಮಗೆ ರಿಸಲ್ಟ್ ಬಂದರೆ ಮಾತ್ರ ನೀವು ಅದನ್ನು ಸ್ಪ್ರೇ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಯಾಕಂತೇಳಿ ಕಂಟಿನ್ಯೂ ಮಾಡಬೇಕಂತಿಲ್ಲ. ನಿಮ್ಮ ಗಿಡದ ಬುಡದಲ್ಲಿ ಎಷ್ಟು ಗೊಬ್ಬರ ಇದೆ, ಎಷ್ಟು ಮಣ್ಣಿದೆ, ಎಷ್ಟು ನೀರು ಹಾಕ್ತಾ ಇದ್ದೇವೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಯಾವುದೂ ಕಡಿಮೆ ಆಗಬಾರ್ದು. ನಿಮ್ಮ ಗಿಡದ ಬುಡ ಲೂಸ್ ಇದೆಯಾ ಟೈಟ್ ಇದೆಯಾ ಅಂತ ನೋಡಬೇಕು. ಟೈಟ್ ಇದ್ದರೆ ಅದು ಸ್ವಲ್ಪ ಓಪನ್ ಮಾಡಬೇಕು. ಯಾಕಂತ ಹೇಳಿದರೆ ಬೇರುಗಳಿಗೆ ಗಾಳಿ ಹೋದಾಗ ಮೇಲೆ ಚಿಗುರು ಬರ್ತದೆ. ಹಾಗಾಗಿ ಮತ್ತು ನಾವು ಯಾವುದೇ ಗೊಬ್ಬರ ಕೊಟ್ಟರೂ ಕೂಡ ಅದು ಬೇರುಗಳ ಮುಖಾಂತರವೇ ತಗೊಳ್ಬೇಕು. ಹಾಗಾಗಿ ನೀವು ಅದನ್ನು ಅಬ್ಸರ್ವ್ ಮಾಡಬೇಕು ಗಿಡ ಹೇಗಿದೆ ಅಂತ. ಹಾಗಾಗಿ ನಾನು ನಿಮಗೆ ಈ ವಿಡಿಯೋ ಮಾಡಿ ಹಾಕ್ತಿದ್ದೇನೆ. ನನ್ನ ಮಲ್ಲಿಗೆ ಗಿಡದ ಬುಡವೂ ಸಹ ನಿಮಗೆ ಕಾಣಿಸ್ತಾ ಉಂಟು ಹೇಗೆ ಇದೆ ಅಂಥೇಳಿ. ನಾನು ಮೇಲಿಂದ ಸ್ವಲ್ಪ ಮಣ್ಣು ಕೂಡ ಹಾಕಿದ್ದೇನೆ. ಫುಲ್ಲು ಬೇರುಗಳು ಕೂಡ ಮೇಲೆ ಬರಬಾರ್ದು. ಮೇಲೆ ಬಂದಿದೆ ಬೇರು ಅಂತ ಗೊತ್ತಾದರೆ ಅದು ಮುಚ್ಚುವಷ್ಟು ನಾವು ಮಣ್ಣು ಹಾಕಬೇಕು. ಗೊಬ್ಬರ ಹಾಕಿಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಬೇಕು. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೇನೆ. ನೋಡಿ ನನ್ನ ಹೊಸ ಚಿಗುರು ಎಲ್ಲ ಬಂದಿದೆ. ಎಲ್ಲ ನಾನು ಮುರಿದು ತೆಗಿತೇನೆ, ಕಟ್ ಮಾಡೋದಕ್ಕಿಂತ ಜಾಸ್ತಿ ಮುರಿದು ತೆಗಿತೇನೆ. ನನಗೆ ಸೀಸರ್ ಹಿಡಿದು ಇಷ್ಟು ಕಟ್ ಮಾಡಲಿಕ್ಕೆ ಆಗೋದಿಲ್ಲ, ಕೈಯಲ್ಲಿ ಬೊಕ್ಕೆ ಬರ್ತದೆ. ಹಾಗಾಗಿ ಬಬಲ್ಸ್ ಬರುತ್ತೆ. ಹಾಗಾಗಿ ನಾನು ಕೈಯಿಂದನೇ ಚೂಂಟಿ ತೆಗಿತೇನೆ. ನೋಡಿ ಚೂಂಟಿ ತೆಗಿತೇನೆ ನಾನು. ಇವಾಗ ಸ್ವಲ್ಪ ಹೂ ಕಡಿಮೆ ಇದೆ, ನನಗೆ 1-1.5 2 ಚೆಂಡು ಹಾಗೆ ಸಿಗ್ತದೆ. ಯಾಕಂತ ಹೇಳಿದರೆ ಒಂದು ಸರಿ ನಂದು ಮಲ್ಲಿಗೆ ಗಿಡ ಹೂವಾಗಿ ಮುಗಿಯಿತು. ನಾವು ಹೂವಾಗಿ ಮುಗಿದ ನಂತರ ಪುನಃ ಚಿಗುರು ಬಂದು ಹೂವಾಗಬೇಕು. ಇದು ಎಲ್ಲರ ಗಿಡದಲ್ಲಿರುವ ಪ್ರಾಬ್ಲಮ್ಸ್. ಇದು ಒಬ್ಬರಿಗೆ ಅಂತಲ್ಲ, ಎಲ್ಲರಿಗೂ ಸಹ ಹಾಗೆ ಆಗ್ತದೆ. ಫಸ್ಟಿಗೆ ನನಗೆ ಅನಿಸ್ತಿತ್ತು ಒಂದು ಸರಿ ಹೂ ಬರ್ತದೆ ಹೋಗ್ತದೆ, ಅಯ್ಯೋ ಇದೇನಪ್ಪ ಅಂತ ಹಾಗೆ ಅನಿಸ್ತಿತ್ತು. ಹಾಗೇನಿಲ್ಲ, ಅದು ಚಿಗುರು ಬರಬೇಕು. ಚಿಗುರು ಬಂದಾಗ ಮಾತ್ರ ಹೂ ಬರಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೇನೆ. ನಾನು ನನ್ನ ಮಲ್ಲಿಗೆ ಗಿಡಕ್ಕೆ ಒಂದು ಸರಿ ಮಾತ್ರ ಸ್ಪ್ರೇ ಮಾಡಿದ್ದೇನೆ ಈ ಸರಿ. ನೋಡಿ ನಾನಿದು ಕೇರೆ ಬಳ್ಳಿಯನ್ನು ಕಟ್ ಮಾಡಿದ್ದೆ. ಎಷ್ಟು ಚಂದ ಚಿಗುರು ಬಂದಿದೆ ನೋಡಿ, ಎಷ್ಟು ಚಂದ ಚಿಗುರು ಬಂದಿದೆ ನೋಡಿ. ಕೇರೆ ಬಳ್ಳಿಯನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ. ಅದು ಉದ್ದಕ್ಕೆ ಹೋಗಿ ತಲೆ ಮೇಲೆ ಒಂದು 4 ಹೂ ಬರ್ತದೆ, ಆನಂತರ ಸ್ಟಾಪ್ ಆಗಿಬಿಡುತ್ತೆ. ಅದು ಬರುವಾಗಲೇ ಕಟ್ ಮಾಡಿದರೆ ಒಳ್ಳೆ ಚಿಗುರು ಬರ್ತದೆ. ಹಾಗಾಗಿ ನಾನೇನು ಮಾಡಿದೆ ಅಂತ ಹೇಳಿದರೆ, ನನ್ನ ಮಲ್ಲಿಗೆ ಗಿಡಕ್ಕೆ ಒಂದು ಸರಿ ಸ್ಪ್ರೇ ಮಾಡಿರೋದು, ಒಂದು ಬನಾನಾ ಸಿಪ್ಪೆದು ಫರ್ಟಿಲೈಸರ್ ಮಾಡಿದ್ದೇನೆ. ಆಮೇಲೆ ಇನ್ನೊಂದು ಈರುಳ್ಳಿ ಸಿಪ್ಪೆದು ಮಾಡಿದೆ. ಇದನ್ನು 4 ದಿನ ನೆನೆಸಿಡಬೇಕು. ಯಾವುದಾದ್ರೂ ಒಂದು ಮಾಡಿದರೆ ಸಾಕು. 4 ದಿನ ನೆನೆಸಿಡಬೇಕು. ನೆನೆಸಿಟ್ಟ ನಂತರ ಈ ನೀರನ್ನು ಗಾಳಿಸಬೇಕು. ಗಾಳಿಸಿದ ನಂತರ ಕಸ ಏನೂ ಇರಬಾರ್ದು. ಸ್ಪ್ರೇ ಬಾಟಲಲ್ಲಿ ನಾವು ಮದ್ದು ಹೇಗೆ ಸ್ಪ್ರೇ ಮಾಡ್ತೇವೆ ಹಾಗೆ ಎಲ್ಲ ಎಲೆಗಳು ಚಂಡಿಯಾಗುವ ರೀತಿ ಸ್ಪ್ರೇ ಮಾಡಬೇಕು. ಆವಾಗ ನಮಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ. ನೀವು ಫಸ್ಟಿಗೆ ನೋಡಬೇಕು ನಮ್ಮ ಮಲ್ಲಿಗೆ ಗಿಡ ಹೂವಾಗಿರೋ ಚೆಂಡೆಯಲ್ಲಿ ಮತ್ತೆ ಚಿಗುರು ಬಂದಿದೆಯಾ ಇಲ್ವಾ ಅಂತ ನೋಡಬೇಕು. ಅದನ್ನು ಟ್ರಿಮ್ ಮಾಡಬೇಕು. ಟ್ರಿಮ್
ಮಾಡಿದ ನಂತರ ಸ್ಪ್ರೇ ಮಾಡಬೇಕು. ಹಾಗೆಯೇ ಸ್ಪ್ರೇ ಮಾಡಲಿಕ್ಕೆ ಹೋಗಬೇಡಿ. ಚಿಗುರು ಬಂದ ನಂತರ ಸ್ಪ್ರೇ ಮಾಡಿದರೆ ನಿಮ್ಮ ಮೊಗ್ಗೆಗಳೆಲ್ಲ ಹಾಳಾಗ್ತದೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಿದ್ದೇನೆ. ನನಗೆ ಯಾವುದೇ ಅವಶ್ಯಕತೆ ಇಲ್ಲ ಸ್ಪ್ರೇ ಮಾಡುವಂಥದ್ದು. ಅದಕ್ಕೋಸ್ಕರ ನಾನು ನಿಮಗೆ ಸ್ಪ್ರೇ ಮಾಡಿ ತೋರಿಸ್ತಾ ಇಲ್ಲ. ಸ್ಪ್ರೇ ಮಾಡಿದರೆ ನನ್ನ ಗಿಡ ಹಾಳಾಗ್ತದೆ. ಹಾಗಾಗಿ ಒಂದು ಗಿಡಕ್ಕೆ ಮಾಡ್ಬೋದು, ಆದರೆ ಸಹ ನಾನು ಹಾಳಾಗ್ತದೆ ಸುಮ್ಮನೆ ಯಾಕೆ ಅಂತೇಳಿ ಮಾಡ್ತಾ ಇಲ್ಲ. ನನ್ನ ಎಲ್ಲ ನೋಡಿ ಇಲ್ಲಿಗೆ ಕಟ್ ಮಾಡಬಾರ್ದು, ಇದನ್ನು ಸ್ವಲ್ಪ ಕೆಳಗೆ ಕಟ್ ಮಾಡಬೇಕು. ಕಟ್ ಮಾಡಿದಾಗ ಎರಡು ಎಲೆಯಲ್ಲಿ ಸಹ ಚಿಗುರು ಬರ್ತದೆ. ಕೆಳಗಿದು ಎಲೆಯಲ್ಲಿ ಚಿಗುರು ಬರ್ತದೆ, ಮೇಲಿದು ಎಲೆಯಲ್ಲಿ ಚಿಗುರು ಬರ್ತದೆ. ಹಾಗಾಗಿ ಹೇಳ್ತಿದ್ದೇನೆ. ನೋಡಿ ಇಲ್ಲಿ ಬಂದಿದೆ ನೋಡಿ, ಹೀಗೆ ಬರ್ತದೆ. ನೋಡಿದ್ರಲ್ಲ, ನಾನು ಮಾಡಿರೋದು ಏನು ಮಾಡಿದ್ದೇನೆ ಅಂತೇಳಿ, ನಾನು ಪ್ರತಿ 15 ದಿನಕ್ಕೊಮ್ಮೆ ಹಿಂಡಿದು ಫರ್ಟಿಲೈಸರನ್ನು ಬುಡಕ್ಕೆ ಕೊಡ್ತೇನೆ. ಆಮೇಲೆ ನೀರು ಸಾಕಷ್ಟು ಎಷ್ಟು ಬೇಕಂತ ನೋಡಿ ಕೊಡ್ತೇನೆ. ಪ್ರತಿದಿನ ನಾನು ಬೆಳಿಗ್ಗೆ ಸಂಜೆ ಮಲ್ಲಿಗೆ ಗಿಡದ ಹತ್ರನೇ ಇರ್ತೇನೆ. ಯಾಕಂತ ಹೇಳಿದರೆ ನನ್ನ ಕಲ್ಲರ್ ಕೂಡ ನಿಮಗೆ ಅಷ್ಟು ಗೊತ್ತಾಗ್ತದೆ. ನಾನು ಬಿಸಿಲಲ್ಲೇ ಇರೋದು, ಯಾವುದೇ ಕಾರಣಕ್ಕೂ ಅದಕ್ಕೆ ಯಾವತ್ತೂ ನಾನು ಕಡಿಮೆ ಮಾಡೋದಿಲ್ಲ. ಅದಕ್ಕೋಸ್ಕರ ನನಗೆ ಸ್ವಲ್ಪ ಲಾಭ ಕೊಟ್ಟಿದೆ ಅಂತ ಅನಿಸ್ತದೆ. ಇದು ನೋಡಿ ನನ್ನ ಮಲ್ಲಿಗೆ ಗಿಡ ಎಷ್ಟು ಚಿಗುರು ಬಂದಿದೆ ನೋಡಿ. ಯಾವುದೇ ಕಾರಣಕ್ಕೂ ಎಲ್ಲಿ ಸಹ ಪ್ರಾಬ್ಲಮ್ ಇಲ್ಲ, ಏನೂ ಆಗಲಿಲ್ಲ. ನನಗೆ ಸಹ ಫಸ್ಟ್ ಗಿಡ ನೆಡುವಾಗ ನನಗೆ ತುಂಬ ಕಷ್ಟ ಆಗ್ತಿತ್ತು. ಮದ್ದಿಗೆ ಸಾಕಾಗೋದಿಲ್ಲ, ಅದಕ್ಕೆ ಬುಡಕ್ಕೆ ಹಾಕಲಿಕ್ಕೆ ಸಾಕಾಗೋದಿಲ್ಲ, ಹಾಗೆ ಅನಿಸ್ತಿತ್ತು. ಈಗ ಯಾವುದೇ ರೀತಿ ಪ್ರಾಬ್ಲಮ್ ಅನಿಸೋದಿಲ್ಲ ನನಗೆ. ನಾನು ಹಾಕ್ತೇನೆ, ನನಗೆ ಸ್ವಲ್ಪ ಹಣ ಬರುವಾಗ ನಾನು ಎಲ್ಲ ತಂದಿಟ್ಕೊಳ್ತೇನೆ, ಅದನ್ನೇ ನಾನು ಹಾಕ್ತೇನೆ. ನಾನು ಜಾಸ್ತಿ ಎಂತ ಖರ್ಚು ಮಾಡಿಲ್ಲ. ಸ್ವಲ್ಪ ಪಾಟ್ಗಳಿಗೆ ಸ್ವಲ್ಪ ಹಣ ಹಾಕಿದ್ದೇನೆ, ಮತ್ತು ಗಿಡಕ್ಕೆ 1,000 ರೂಪಾಯಿ ಕೊಟ್ಟಿದ್ದೇನೆ ಅಷ್ಟೇ. 1,000 ರೂಪಾಯಿದು ಗಿಡ ತಗೊಂಡಿದ್ದೇನೆ. ಅದು ಬಿಟ್ಟರೆ ಎಲ್ಲ ಗಿಡ ನಾನೇ ಮಾಡ್ಕೊಂಡಿರೋದು ಮನೆಯಲ್ಲಿಯೇ. ಹಾಗಾಗಿ ನೋಡಿ, ಲಾಸ್ಟ್ ಟೈಮ್ ನಾನು ನಿಮಗೆ ಹೇಳಿದೆ ಹಳೆ ಗೆಲ್ಲುಗಳನ್ನು ಕಟ್ ಮಾಡಬೇಕಂತ. ಎಲ್ಲ ಗೆಲ್ಲುಗಳು ಕಟ್ ಮಾಡಿದ ಗೆಲ್ಲುಗಳಲ್ಲಿ ನೋಡಿ ಎಷ್ಟು ಚಂದ ಚಿಗುರು ಬಂದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಚಂದ ಚಿಗುರು ಬಂದಿದೆ. ನಾನು ಯಾವುದು ಸುಳ್ಳು ಮಾಹಿತಿ ನಿಮಗೆ ಕೊಟ್ಟಿಲ್ಲ, ಒಳ್ಳೆಯದನ್ನೇ ಕೊಟ್ಟಿದ್ದೇನೆ. ನೀವು ನನ್ನ ಥರನೇ ನೀವು ಫಾಲೋ ಮಾಡ್ಕೊಂಡು ಹೋದರೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಅಂದ್ಕೊಳ್ತೇನೆ. ಪ್ರತಿಯೊಬ್ಬರಿಗೂ ಕೂಡ ಲಾಭ ಬೇಕು ಅಂತಲೇ ಎಲ್ಲರೂ ಮಾಡಿರ್ತಾರೆ. ಮಲ್ಲಿಗೆ ಗಿಡ ನೆಟ್ಟು ಲಾಭ ಆಗಲಿಲ್ಲ ಅಂದರೆ ಬೇಸರ ಆಗ್ತದೆ. ಯಾಕಂತ ಹೇಳಿದರೆ ಸ್ಟಾರ್ಟಿಂಗಲ್ಲಿ ನನಗೆ ತುಂಬ ಬೇಸರ ಆಗ್ತಿತ್ತು. ಹಾಗಾಗಿ ನೀವು ಕೂಡ ಬೇಸರ ಮಾಡ್ಕೊಳ್ಬೇಡಿ, ನಿಮ್ಮ ಪ್ರಯತ್ನ ಮುಂದುವರಿಯಲಿ ಅಂತ ಹೇಳ್ತೇನೆ. ಬೇಸರ ಮಾಡಬಾರ್ದು, ಟೆನ್ಷನ್ ಮಾಡಬಾರ್ದು. ನನಗೆ ತುಂಬ ಸವಾಲಿದೆ, ನನಗೆ ತುಂಬ ಟೆನ್ಷನ್ ಇದೆ, ನನಗೆ ತುಂಬ ಕಿರಿಕಿರಿ ಆಗ್ತಿದೆ. ಆದರೆ ನಾನು ಯಾವುದನ್ನೇ ತಲೆಗೆ ತಗೊಳ್ಳೋದಿಲ್ಲ. ನನಗೆ ತುಂಬ ಅವಮಾನವೂ ಆಗಿದೆ. ಯಾವುದಕ್ಕೂ ನಾನು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದರೆ ನನಗೆ ಜಯ ಒಂದಿನ ಇದೆ. ಹಾಗಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ನನ್ನ ಎಲ್ಲ ಪ್ರಯತ್ನಕ್ಕೂ ಸಹಕಾರ ನಿಮ್ಮೆಲ್ಲರ ಮುಂದೆನೇ ಸಿಗ್ತದೆ. ಹಾಗಾಗಿ ನೋಡಿ ಎಷ್ಟು ಚಂದ ಚಿಗುರು ಬಂದಿದೆ. ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೇಳ್ಕೊಳ್ಳೋದಿಷ್ಟೇ, ನನ್ನ ಎಲ್ಲ ಮಲ್ಲಿಗೆ ಮಿತ್ರರಿಗೂ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಗಿಡವು ಹೀಗೆ ಬೆಳೀಲಿ ಅಂತ ಕೇಳ್ಕೊಡ್ತೀನಿ. ಯಾಕಂತ ಹೇಳಿದರೆ ನೀವು ಕೂಡ ಪ್ರಯತ್ನ ಮಾಡಿ, ನಿಮಗೂ ಸಿಗ್ತದೆ. ಹಾಗಾಗಿ ನೀವು ಗಿಡ ದೊಡ್ಡದು ಬರೋ ತನಕ ನೀವು ತುಂಬ ಸಹಕಾರ ಕೊಡಬೇಕು. ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಸ್ವಲ್ಪ ಮಿಸ್ಟೇಕ್ ಮಾಡಿ ಸ್ವಲ್ಪ ಏನು ಹೆಚ್ಚು ಕಡಿಮೆ ಹಾಕಿದ್ರೂ ಗಿಡ ಹಾಳಾಗ್ತದೆ. ಹಾಕುವಾಗ ನೋಡಿ ಹಾಕಿ. ನಿಮಗೆ ಕನ್ಫ್ಯೂಸ್ ಇದ್ದರೆ ಒಂದೇ ಗಿಡಕ್ಕೆ ಟ್ರೈ ಮಾಡಿ, ಎಲ್ಲ ಗಿಡಕ್ಕೂ ಹಾಕಲಿಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ನಾನು ಹಾಗೆ ಮಾಡಿಲ್ಲ. ನನಗೆ ಗೊತ್ತಿರೋದನ್ನು ನಾನು ಮಾಡಿದ್ದೇನೆ, ಕಂಟಿನ್ಯೂ ಮಾಡಿದ್ದೇನೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಿದ್ದೇನೆ. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡ್ತೇನೆ. ಬಾಯ್.